ಇವತ್ತು ದೇವಸ್ಥಾನದಲ್ಲಿ ಬೆಟ್ಟದಲ್ಲಿ ಉತ್ಸವ ಇಟ್ಕೊಂಡಿರೋದು ನಮ್ಮ ಭುವನ ಅವ್ರ ಮನೇಲಿ. ಅದನ್ನ ನಮ್ಮ ಪ್ರತಿಯಣ್ಣ ಮತ್ತೆ ರಾಣಿ ಅವ್ರು ಇಟ್ಕೊಂಡಿದ್ದಾರೆ. ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಬೆಟ್ಟ ತುದಿಲಿ ನಿಂತ್ಕೊಂಡ್ರೆ ಮುಂದೆ ಅಷ್ಟು ಬೆಟ್ಟಗಳು, ಆ ನದಿಗಳು, ಊರುಗಳು ಕಾಣಿಸುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಊರಲ್ಲಿ ಬೆಟ್ಟದ ಪೂಜೆ ಇತ್ತು ಅಂತ ಹೇಳಿ ಎಲ್ಲರೂ ಹೊರಡ್ತಾ ಇದ್ವಿ. ಅಂದರೆ ನಾನು ಹಾಸನ ಬಂದೆ ಒಂದು ವಾರ ಆಗಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಊರಲ್ಲಿ ಬೆಟ್ಟದಲ್ಲಿ ಉತ್ಸವ ಇರೋದ್ರಿಂದ ಹಾಗೆ ನೆನೆನೂ ಒಂದು ಗೃಹ ಪ್ರವೇಶ ಆಯಿತು, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಾವು ಶಿವಮೊಗ್ಗ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಇದೆರಡೂ ಕ್ಯಾನ್ಸಲ್ ಆಗಿತ್ತು. ನೆಕ್ಸ್ಟ್ ಶಿವಮೊಗ್ಗ ಪ್ಲ್ಯಾನ್ ನಾನು ಕ್ಯಾನ್ಸಲ್ ಮಾಡಿದೆ, ನಮ್ಮನೆಯವರು ಹೋದರು. ನಾನು ಇವಾಗ ಇವತ್ತು ದೇವ್ರ ಉತ್ಸವ ಇದೆಯಲ್ಲ ಅಲ್ಲಿಗೂ ಹೋದಾಗುತ್ತೆ, ಮತ್ತು ನೆನ್ನೆ ಗ್ರೂಪ್ ರೇಷ ಆಯ್ತಲ್ಲ ಅಲ್ಲಿಗೂ ಒಂದು ವಿಸಿಟ್ ಮಾಡ್ದಂಗೆ ಆಗುತ್ತೆ. ಹೊರಡ್ತಾ ಇದ್ದೀವಿ. ಹಾಗೆ ನಾವು ಯಾವಾಗಲೂ ಜಸ್ಟ್ ಇಡ್ಲಿಲೇ ತಿಂಡಿ ಎಲ್ಲ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಇವತ್ತು ಕೂಡ ಅಲ್ಲಿಗೆ ಬಂದಿದ್ವಿ. ಇಡ್ಲಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ರೆ ಇಡ್ಲಿ ಆರ್ಡರ್ ಮಾಡ್ಕೊಬೋದು. ಹಾಗೆ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬೆಟ್ಟದಲ್ಲಿ ಉತ್ಸವ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇದು ರಂಗನಾಥ ಸ್ವಾಮಿ, ಇದು ಬಿಂದಿಗಮ್ಮನವರು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪೂಜೆ ಕಾರ್ಯಕ್ರಮ ಆಗಲಿ ಅಥವಾ ಉತ್ಸವಗಳಾಗಲಿ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೆ ಖುಷಿ ಆಗುತ್ತೆ ಬೆಟ್ಟಕ್ಕೆ ಬಂದು ಪೂಜೆ ಮಾಡಿಸೋದು ಅಂದರೆ. ನಮಸ್ತೆ ಮಾಮಿ. ಸಾಕು ಬಾ. ಹಾಗೆ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ದರ್ಶನ ತಗೊಂಡು ನಮ್ಮಮ್ಮ ವೇರ್ ಮಾಡಿರೋ ಸ್ಯಾರಿ ನಮ್ಮ ಜಾವ್ಯ ಅಲಂಕಾರದೆ ನಾನು ಇನ್ಸ್ಟಾಗ್ರಾಮಿಗೆ ಹಾಕಿದಾಗ ತುಂಬ ಜನ ಕೇಳ್ತಾ ಇದ್ರಿ. ಬಟ್ ಆ ಕಲರ್ ಇಲ್ಲ, ಬೇರೆ ಕಲರ್ಸ್ ಇದೆ. ಅದರಲ್ಲಿ ಗ್ರೀನ್ ಆಗಲಿ, ಆರೆಂಜ್ ಆಗಲಿ, ಸ್ಕಿನ್ ಕಲರ್ ಆಗಲಿ ಇದೆ. ಇವತ್ತು ದೇವಸ್ಥಾನದಲ್ಲಿ ಬೆಟ್ಟದಲ್ಲಿ ಉತ್ಸವ ಇಟ್ಕೊಂಡಿರೋದು ನಮ್ಮ ಭುವನ ಅವ್ರ ಮನೇಲಿ. ಅದನ್ನ ನಮ್ಮ ಪ್ರತಿಯಣ್ಣ ಮತ್ತೆ ರಾಣಿ ಅವ್ರು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇನ್ವೈಟ್ ಮಾಡಿದ್ರು. ಬರಲ್ಲ ಅಂತ ಹೇಳಿದೆ, ಪಾಪ ಅವರು ಬೇಜಾರು ಮಾಡ್ಕೊಂಡಿದ್ರು. ಬಟ್ ನಾವು ಯಾಕಂದರೆ ಶಿವಮೊಗ್ಗ ಹೋಗೋ ಪ್ಲಾನ್ 15 ದಿನ ಮುಂಚೆನೇ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲ ಅಂತ ಹೇಳಿದ್ದೆ. ಅವರು ಪಾಪ ಫೋನ್ ಮೇಲೆ ಫೋನ್ ಮಾಡಿ ಬರಬೇಕಾಗಿತ್ತು, ಬೇಜಾರಾಗ್ತಾಯಿದೆ ಅಂದರೆ. ನನಗೂ ಅವರು ಪಾಪ ನಮ್ಮನೆ ಫಂಕ್ಷನ್ಗಳಲ್ಲೆಲ್ಲ ಬಂದು ಎಷ್ಟು ಓಡಾಡಿರ್ತಾರಲ್ವ. ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಶಿವಮೊಗ್ಗ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ತುಂಬ ಜನಕ್ಕೆ ಇನ್ವೈಟ್ ಮಾಡಿದ್ರು, ತುಂಬ ಜನ ಬಂದಿದ್ರು. ತುಂಬಾ ಚೆನ್ನಾಗಿತ್ತು, ಖುಷಿ ಆಗ್ತಾಯಿತ್ತು. ನಾವು ಬಂದಾಗಲೂ ಕೂಡ ಸ್ವಲ್ಪ ಲೇಟ್ ಆಗಿಬಿಡ್ತು, ಬಿಸಿಲು ತುಂಬಾ ಇತ್ತಲ್ವ. ಸೊ ಕಾರ್ನ ಅಲ್ಲೇ ನಿಲ್ಲಿಸಿ ಅಲ್ಲಿಂದ ನನ್ನ ಮಗನ ಎತ್ಕೊಂಬರೋದ್ರೊಳಗೆ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಮತ್ತು ಇಲ್ಲಿ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ತಣ್ಣ ಗಾಳಿ ತಗೊಂಡು ಆ ತಣ್ಣ ಜಾಗದಲ್ಲಿ ಕೂತಿದ್ದಕ್ಕೆ ಸಾರ್ಥಕ ಆಯಿತು ಅನ್ನಿಸ್ತು ಬಿಸಿಲಲ್ಲಿ ಬಂದಿದ್ದಕ್ಕೂ. ಬೆಳಗ್ಗೆನೆ ಬಂದು ಕ್ಲೀನ್ ಎಲ್ಲ ಮಾಡಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿರ್ತಾರೆ. ಆ ನಂತರ ದೇವ್ರ ಉತ್ಸವ ಏನಾದರೂ ಇದ್ದರೆ ಅದೇ ದೇವ್ರನ್ನ ಮತ್ತೆ ಹೊರಗಡೆ ತಗೊಬಿಟ್ಟು ಬಂದು ಈ ಅಡ್ಡೆ ಮೇಲೆ ಕೂರಿಸಿ ಮತ್ತೆ ಹೂವಿನ ಅಲಂಕಾರ ಮಾಡಿಬಿಟ್ಟು ಉತ್ಸವ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ. ಹಾಗೆ ಅದನ್ನು ಮತ್ತೆ ಆ ಅಡ್ಡೆನ ಎತ್ಕೊಂಡು ಈ ದೇವಸ್ಥಾನನ ಒಂದು ಸುತ್ತು ಬರುತ್ತೆ. ತೋರಣದೊಳಗೆ ನುಗ್ಗೋಗಿ ಮತ್ತೆ ಒಂದು ಬೆಟ್ಟ, ಅದೇನು ದೇವಸ್ಥಾನ ಇರುತ್ತೆ ಆ ದೇವಸ್ಥಾನನ ಒಂದು ರೌಂಡ್ ಸುತ್ಕೊಂಡು ಬರುತ್ತೆ. ನೋಡಿ ನಮ್ಮ ಶೀಲವರು ಮತ್ತು ರಾಣಿಯವರು ಕಾಯಿ ಹೊಡೆದು ತಗೊಬಿಟ್ಟು ನಾನು ತಗೊಂಡೇ ಬೇಕು ನಿನಗೂ ಅಂತ ತೋರಿಸ್ತಾ ಇರೋದು. ನೋಡಿ ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಬೆಟ್ಟ ತುದಿಲಿ ನಿಂತ್ಕೊಂಡ್ರೆ ಮುಂದೆ ಅಷ್ಟು ಬೆಟ್ಟಗಳು, ಆ ನದಿಗಳು, ಊರುಗಳು ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗ ದೇವಸ್ಥಾನನೂ ಒಂದು ಸುತ್ತಕೊಂಡು ಬರ್ತಾ ಇದೆ. ಇದು ಮಳೆಗಾಲದಲ್ಲಿ ಬಂದರೆ ಅಂತೂ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅವಾಗ ಸ್ವಲ್ಪ ಜಾರ್ತಾ ಇರುತ್ತಲ್ವ, ಅದೊಂದು ಭಯ ಆಗುತ್ತೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಾಂದರೆ ಆ ಬಿಸಿಲಲ್ಲಿ ಎಲ್ಲಿ ನಿಂತ್ಕೊಂಡು ಉತ್ಸವ ಮಾಡೋಕ್ಕಾಗೋದಲ್ವಾ. ಸೊ ಹಾಗಾಗಿ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಪೂಜೆ ಎಲ್ಲ ಮುಗಿಸಿ ಊಟ ಮಾಡ್ತಾ ಇದ್ವಿ. ಊಟಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ಅನ್ನ, ಪಾಯಸ, ಅದು ಇಲ್ಲೇ ಮಾಡಿರ್ತಾರಲ್ವ ಐನರು, ಅದು ದೇವಸ್ಥಾನ ಸಾಂಬಾರು, ಆ ಪಾಯಸ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವತ್ತು ಪ್ರತಿಯಣ್ಣ ರಾಣಿಯವರು ಪೂಜೆ ಇಟ್ಕೊಂಡಿರೋದ್ರಿಂದ, ಇವರೇ ಉತ್ಸವ ಮಾಡಿರೋದ್ರಿಂದ ಇವತ್ತು ಅಡುಗೆ ಎಲ್ಲ ಇವರೇ ಮಾಡಿಸಿದ್ದು. ತುಂಬಾ ಚೆನ್ನಾಗಿತ್ತು. ನನಗೆ ಪಾಪು ನೋಡ್ಕೊಳ್ಳೋದೇ ಆಗಿಬಿಡ್ತು. ಯಾಕಂದರೆ ಇದು ಬೆಟ್ಟ ಅಲ್ವಾ, ಸ್ವಲ್ಪ
ಹತ್ತೋದು ಇಳಿಯೋದು ಜಾರೋದು ಎಲ್ಲ ಇರುತ್ತೆ. ಅವ್ನು ಎಲ್ಲೋಗಿ ಎಲ್ಲಿ ಬರ್ತಾನೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇದು ನನ್ನ ಫ್ರೆಂಡ್ ಮಗು, ಅದು ಕೂಡ ಆಟ ಆಡ್ತಾಯಿದೆ. ಯಾವ ಮಕ್ಕಳು ನಿಲ್ಸೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಪೂಜೆ ಎಲ್ಲ ಆಗಿತ್ತಲ್ಲ, ಹೂ ಹರಡಿತ್ತಲ್ಲ, ಎಲ್ಲ ಹೂ ತಗೊಳ್ಳೋದು, ಮೈ ಮೇಲೆ ಎರ್ಚ್ಕೊಳ್ಳೋದು ಮಾಡ್ತಾಯಿತ್ತು. ಇದು ನಮ್ಮ ಮಲ್ಲಿಗೆ ದೊಡ್ಡಮ್ಮ, ಭುವನ್ ಅವರ ಅಜ್ಜಿ. ಇದು ನನ್ನ ಫ್ರೆಂಡ್ ಶ್ವೇತಾ ಅಂತ ಹೇಳ್ಬಿಟ್ಟು ಪಾಪು ಮುಡಿ ಕೊಡೋದಿತ್ತು. ಹಾಗೆ ಪಾಪು ಮುಡಿ ಎಲ್ಲ ಕೊಟ್ಬಿಟ್ಟು ಉತ್ಸವ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದೀವಿ. ಹಾಗೆ ಇದು ನಮ್ಮ ರೂಪಕ್ಕ ಮತ್ತು ನಮ್ಮ ಶೀಲಾ ಅಂತ ಹೇಳ್ಬಿಟ್ಟು ಎಷ್ಟು ಸಣ್ಣ ಆಗಿದ್ವಿ ಅಲ್ವಾ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಿದ್ವಿ. ಹಾಗೆ ಇವರು ನಮ್ಮ ಜಯಂತಿ ನಮ್ಮ ಪಕ್ಕದ ಮನೆಯವರು. ನನ್ನ ಮಗಳಿಂತೆ ಚಿಕ್ಕದ್ರಲ್ಲಿ 1 ವರ್ಷ ಫುಲ್ ಇವ್ರ ಮನೇಲೆ ಕಾಲ ಕಳೆದಿದ್ದಾಯ್ತು. ಅವ್ರ ಮನೆಗೆ ಹೋದ್ರೆ ಬರ್ತಾ ಇರಲಿಲ್ಲ. ಅಲ್ಲೇ ಊಟ ತಿಂಡಿ ಎಲ್ಲ. ಈಗ ಇವನು ಹೋಗ್ತಾನೆ ಅವ್ರ ಮನೆಗೆ, ಕರೆಕ್ಟಿಗೆ ಹೋಗಿ ತಿಂಡಿ ಟೈಮಿಗೆ ಹೋದರೆ ತಟ್ಟೆ ತಗೊಂಡು ತಿಂಡಿ ಹಾಕಿಸ್ಕೊಂಡು ತಿಂಡಿ ತಿಂದ್ಬಿಟ್ಟು ಏನಾದರೂ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಆಂಟಿ, ಅದನ್ನು ತಿನ್ಕೊಂಡು ಅಂಕಲ್ ಚಾಕ್ಲೇಟ್ ಕೊಡ್ತಾರೆ, ತಿನ್ಕೊಂಡು ಬರ್ತಾನೆ. ಹಾಗೆ ಇದು ನಮ್ಮ ಕಾಂತಿ ಅಕ್ಕ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೇ ಹೋಗಿದ್ದು. ಸೊ ಹಾಗಾಗಿ ಅವ್ರ ಜೊತೆನೇ ವಾಪಸ್ ಬರ್ತಾ ಇದ್ವಿ. ಹಾಗೆ ಇವರು ನಮ್ಮ ನಿಂಗಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ರು. ಈಗ ನೋಡು ರೋಡ್ ವ್ಯವಸ್ಥೆ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಮೊದಲೆಲ್ಲ ಈ ರೋಡೇ ಇರಲಿಲ್ಲ. ದೇವ್ರು ಹೊತ್ಕೊಂಡು ಹತ್ಬೇಕಾಗಿತ್ತು, ಇಳಿಬೇಕಾಗಿತ್ತು. ಚಿಕ್ಕ ಗಲ್ ಕಾಲಿಡೋಕ್ಕೂ ಜಾಗ ಆಗ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಕಲ್ಲಿತ್ತು. ಅದ್ರ ಮಧ್ಯೆ ನಾವು ಓಡಾಡೋಕ್ಕೆ ಕಷ್ಟ ಇತ್ತು. ಅದರಲ್ಲಿ ಈ ದೇವ್ರನ್ನ ಹೊತ್ಕೊಂಡು ಇಳಿಯೋದು ಹತ್ತೋದು ಎಷ್ಟು ಕಷ್ಟ ಆಯಿತು ಗೊತ್ತಾ. ಈಗ ಇಷ್ಟು ಚೆನ್ನಾಗಿ ಅನುಕೂಲ ಮಾಡಿದ್ರು ಕೂಡ ನಮಗೆ ಇಳಿಯೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಅಂತ ಹೇಳಿ ಮಾತಾಡ್ಕೊಂಡು ಬರ್ತಾ ಇದ್ದೋ. ಹಾಗೆ ಉತ್ಸವ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಪಾಪ ಕೂಡ ತೋಟದಲ್ಲಿ ಬಿಸಿ ಇದ್ರು. ಏನು ಕೆಲಸ ಮಾಡಿಸ್ತಾ ಇದ್ದಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ತೋಟದ ಹತ್ರ ಬಂದಿದ್ದೀನಿ. ಆಲ್ರೆಡಿ ನಮ್ಮ ಪಪ್ಪ ಬಂದಿದ್ದಾರೆ, ನಾನು ನನ್ನ ಮಗಳು ಕಾರಲ್ಲಿ ಬಂದಿದ್ವಿ. ನೋಡಿ ನಮ್ಮ ತೋಟ ಯಾವ ಥರ ಆಗಿಬಿಟ್ಟಿದೆ ಅಂತ. ಆದರೆ ರೀಪ್ಲಾಂಟೇಷನ್ ಮಾಡಿಸ್ತಾ ಇದ್ದಾರೆ. ಅಂದರೆ ತುಂಬ ವರ್ಷ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ಗಿಡನ ತೆಗೆಸಿ ಈಗ ಹೊಸದಾಗಿ ಗಿಡ ಹಾಕಿಸ್ತಾ ಇರೋದು. ಆ ಕಡೆಗೆ ಅರ್ಧ ಮಾಡಿದರು, ಯಾಕಂದರೆ ಒಂದೇ ಸರಿ ಎಲ್ಲ ಕೆಲಸ ರಿಸ್ಕ್ ಆಗಿಬಿಡುತ್ತೆ. ಖರ್ಚು ಒಂದೇ ಸರಿಗೆ ಬಂದುಬಿಡುತ್ತೆ, ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಪಾಪ ಒಂದು ತೋಟನ ಎರಡೆರಡು ಟೈಮ್ ಮಾಡ್ತಾ ಇರೋದು. ಈಗ ಒಂದು 4 ವರ್ಷದಿಂದ ಆ ಕಡೆ ಅರ್ಧ ಮಾಡಿದರು ರೀಪ್ಲಾಂಟೇಷನ್ನು. ಈಗ ಚೆನ್ನಾಗಿ ಬಂದಿದೆ ಅದು. ಇಲ್ಲೂ ಕೂಡ ನೋಡಿ ಈಗ ಹೊಸದಾಗಿ ಮಾಡಿಸಿದ್ದಾರೆ. ಸಕ್ಕದಾಗಿ ಮಾಡಿಸ್ತಾ ಇದ್ದಾರೆ. ಇನ್ನೂ ಇಟಾಚಿ ಕೆಲಸ ನಡೀತಾ ಇದೆ. ಅದು 3-4 ದಿನ ಇರುತ್ತೆ. ಇದ್ರದ್ದು ಬಕೆಟ್ ಹೋಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ರಿಪೇರಿ ಮಾಡಿಸ್ಕೊಟ್ಟು ಬರೋಣ ಅಂತ ಹೇಳಿ ನಮ್ಮ ಪಿಕಪ್ಗೆ ಹಾಕ್ತಾ ಇದ್ದಾರೆ. ಟ್ರೈ ಮಾಡ್ತಾ ಇದ್ದಾರೆ. ಆಗುತ್ತೋ ಇಲ್ವೋ ನೋಡೋಣ ಬನ್ನಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ಪಿಕಪ್ಪೇ ಹಿಂದೆ ಬಂದು ಗುದ್ದಂಗಿತ್ತು, ಆದರೆ ಟಚ್ ಆಗಲಿಲ್ಲ. ಅಷ್ಟರೊಳಗೆ ಇವ್ರು ತಕ್ಕೊಂಡ್ಬಿಟ್ರು ಪಾಪ. ನಮ್ಮ ಪಿಕಪ್ಪಿಗೆ ಕರೆಕ್ಟ್ ಸೈಜ್ ಆಗಿತ್ತು. ಬಟ್ ಈಗ ಪಿಕಪ್ ಆಗಿರೋದ್ರಿಂದ 4x4 ಆಗಿರೋದ್ರಿಂದ ಈ ವೀಲ್ದು ಮೇಲೆ ಬಾಕ್ಸ್ ಬಂದಿದೆ. ಸೊ ಅದ್ರ ಮೇಲೆ ಕೂರಿಸ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಗಾಡಿ ಮಾಡಿಕೊಂಡು ಹೋದರು. ಬಿಟ್ಬಿಟ್ಟಿದ್ರೆ ಅದು ಎಡ್ಜ್ ಹೊಡಿಯೋದು ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು, ಹಾಳಾಗುತ್ತೆ ಹೊಸ ಗಾಡಿ ಅಲ್ವಾ ಅಣ್ಣ, ಬೇರೆ ವೆಹಿಕಲ್ ಮಾಡ್ಕೊಳ್ಳೋಣ ಬಿಡಿ ಅಂತ ಹೇಳ್ಬಿಟ್ಟು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವಳು ನಮಗಿಂತ ಇಂಥವ್ರಲ್ಲಿ ಫಾಸ್ಟ್. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮೂರಲ್ಲಿ ಗೃಹ ಪ್ರವೇಶ ಇತ್ತು ಅಂತ ಹೇಳಿದ್ವಲ್ಲ, ಬರೋಕ್ಕಾಗಿರ್ಲಿಲ್ಲ ಅಂತ ಹೇಳಿ ಇವತ್ತು ವಿಸಿಟ್ ಮಾಡಿದ್ವಿ. ನಾವು ಚಿಕ್ಕವರಿದ್ದಾಗೆಲ್ಲ ಇವ್ರ ಮನೆ ನಮ್ಮ ಮನೆ ಪಕ್ಕ ಇತ್ತು. ನಾವು ಆಟ ಆಡಬೇಕು ಅಂದ್ರೆ ಒಟ್ಟೊಟ್ಟಿಗೆನೇ ಆಟ ಆಡ್ತಿದ್ದು, ಒಟ್ಟೊಟ್ಟಿಗೆ ಸ್ಕೂಲಿಗೆ ಹೋಗ್ತಿದ್ದು ಬರ್ತಿದ್ದು. ನಾನು ಯಾವಾಗಲೂ ಅಮ್ಮಂಗೆ ಹೇಳೋದು, ಏನಾದರೂ ಎಲ್ಲರೂ ಹೋಗಬೇಕು ಅಂದ್ರೆ ಅಷ್ಟೇ, ಅಮ್ಮ ನಾನು ಶರಶಶಿ ಪವನ್ ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ಶರಶಶಿ ಪವನ್ ಮನೆ ಅವ್ರ ಜೊತೆ ಆಟ ಆಡ್ತಾ ಇರ್ತೀನಿ ಅಂತಲೇ ಹೇಳ್ತಿದ್ದು. ಅಂದರೆ ನಾವು 4 ಜನ ಒಟ್ಟೊಟ್ಟಿಗೆನೇ ಇರ್ತಾ ಇದ್ದಿದ್ದು. ನಾವು ಸ್ಕೂಲಿಗೆ ಹೋಗುವಾಗಲೂ ಒಟ್ಟಿಗೆ ಹೋಗುವ. ಮತ್ತು ಹಾಗೆ ಏನಾದರೂ ಮಳೆ ಏನಾದರೂ ಇದ್ದಾಗ ನಾನು ಛತ್ರಿ ತಗೊಂಡು ಹೋಗ್ತಿದ್ದೆ. ಅವ್ರ ಛತ್ರಿ ಬರ್ತಿರ್ಲಿಲ್ಲ. ಬಟ್ ನನ್ನ ಛತ್ರಿಲಿ ಫಸ್ಟ್ ಅವರಿಬ್ಬರೇ ಬರ್ತಾ ಇದ್ದಿದ್ದು, ಪವನ್ ಮತ್ತು ಶಶಿ. ಆಮೇಲೆ ಬೇರೆ ಫ್ರೆಂಡ್ಸ್ ಜಾಗ ಇದ್ದಿದ್ರೆ ಸೇರ್ಕೊಳ್ಳೋರು. ನನಗಿಂತ ಪವನ್ ತುಂಬ ಚಿಕ್ಕವನು, 3-4 ವರ್ಷ. ಇನ್ನು ಶಶಿ ನನ್ನ ಏಜ್. ಇನ್ನು ಶರ ಅಂತ ಹೇಳ್ಬಿಟ್ಟು ಅವ್ನು 4 ವರ್ಷ, ಅವ್ರು ದೊಡ್ಡವರು. ಸೊ ಅವ್ನು ದೊಡ್ಡವನು ಅಂತ ಅಣ್ಣ ಅಂತ ಹೇಳ್ಬಿಟ್ಟು ಇಷ್ಟ ಆಗೋದು. ಅವ್ರ ಮನೇಲಿ ತುಂಬ ಕುರಿಗಳು ಸಾಕಿರೋರು. ಆ ಕುರಿ ಮರಿಗಳೆಲ್ಲ ಪುಟ್ಟದು ಯಾವಾಗಲೂ ಇಟ್ಕೊ ಕೂತ್ಕೊಳ್ಳುವೆ. ಅವ್ರು ಯಾವಾಗಲೂ ಪಾಪ ನಾನು ಇಟ್ಕೊಳ್ತೀನಿ, ಆಸೆ ಮಾಡ್ತೀನಿ ಅಂತ ಬಿಟ್ಟು ಹೋಗೋರು. ನಮ್ಮ ಶಶಿ ಮನೆ ಹತ್ರ ಎಲ್ಲ ತಗೊಬಂದು ಕೊಡೋನು ಆಟಾಡೋಕ್ಕೆ. ನಮ್ಮದು ಪುಟ್ಟು ಜುಟ್ಟು ಹಾಕುವಲ್ಲ, ಆವಾಗ ಆ ರಬ್ಬರ್ ಬಂಡೆಲ್ಲ ತಿನ್ಕೊ ಕೂತ್ಕೊಂಡಿರೋದು. ಹಾಗೆ ಅವಾಗ ನಮ್ಮ ಮನೆ ಪಕ್ಕ ಅವ್ರ ಮನೆ ಇತ್ತಲ್ಲ, ಪುಟ್ಟು ಮನೆ. ಅವಾಗ ನಾನು ಹೋಗಿ ದೊಡ್ಡಮ್ಮನ ಹತ್ರ, ದೊಡ್ಡಮ್ಮ ಎಷ್ಟು ಚೆನ್ನಾಗಿದೆ ಮನೆ, ಪುಟ್ಟು ಮನೆ ಅಲ್ವಾ, ನೀವು ಇಲ್ಲೇ ಮಲಗೋದ, ಇಲ್ಲೇ ಅಡುಗೆ ಮಾಡೋದು, ಇಲ್ಲೇ ಸ್ನಾನ ಮಾಡೋದ ಅಂತ ಕೇಳ್ಕೊಂಡು ಕೂತ್ಕೊಳ್ವಿ. ಅವ್ರ ಮನೇಲಿ ಕೋಳಿಗಳೆಲ್ಲ ಇರೋದು, ಒಂದೊಂದು ಮೊಟ್ಟೆ ಇಟ್ಟಿರೋದು. ಅವ್ರ ಮನೇಲಿ 3 ಜನ ಗಂಡು ಮಕ್ಳು ಇರೋರಲ್ವ, ಹೆಣ್ಮಕ್ಳು ಅಂದರೆ ನಮ್ಮ ಇಷ್ಟಪಡೋರು ದೊಡ್ಡಮ್ಮ. ಮತ್ತು ನನ್ನನ್ನು ಎತ್ಕೊಂಡು ಆ ಕೋಳಿ ಮರಿ ಎಲ್ಲ ತೋರಿಸೋದು. ಒಂದೊಂದು ಮೊಟ್ಟೆ ಇದ್ದರೆ ಆ ಮೊಟ್ಟೆ ಎಲ್ಲ ಕೊಟ್ಟು ಕಳಿಸೋರು ನನಗೆ. ಅವ್ರ ಮನೇಲಿ ನನಗಿಂತ ಚಿಕ್ಕ ಹುಡುಗ ಇದ್ದರೂ ಕೂಡ ಮೊಟ್ಟೆ ಒಂದೊಂದು ನಾಟಿ ಕೋಳಿ ಮೊಟ್ಟೆ ಕೊಡೋರು. ನನ್ನ ಕಂಡು ಇಷ್ಟಪಡೋರು, ತಪ್ಕೊಳ್ಳೋದು, ಮುತ್ತು ಕೊಡೋದೆಲ್ಲ ಮಾಡೋರು ದೊಡ್ಡಮ್ಮ.
ಇವಾಗ ಅದನ್ನೇ ಹೇಳ್ತಾ ಇದ್ರು ದೊಡ್ಡಮ್ಮ, ಅಯ್ಯೋ ಪವನ ಇವಳ್ಕಿಂತ ಚಿಕ್ಕದಲ್ವಾ ನನ್ನ ತಮ್ಮ ಅಂತ ಹೇಳ್ಕೊ ಓಡಾಡೋಳು ಎಲ್ಲ ಕಡೆ ಅಂತ ಹೇಳಿಬಿಟ್ಟು. ನಮ್ಮ ಮನೆ ಮುಂದೆನೇ ದೇವಸ್ಥಾನ ಇರೋದು, ಅಲ್ಲೇ ಕಳ್ಮಂಟಿ ಅಲ್ವಾ, ನಾವು ಒಟ್ಟೊಟ್ಟಿಗೆ ಆಟಾಡ್ಕೊಳ್ಳೋ, ಒಟ್ಟಿಗೆ ಅಂಗನವಾಡಿಗೆ ಹೋಗುವ, ಅದೇ ದೇವಸ್ಥಾನದೊಳಗೆ ಅಂಗನವಾಡಿ ಇತ್ತು. ಅವಾಗ ಒಟ್ಟಿಗೆ ಎಲ್ಲ ಹೋಗಿ ಆಟಾಡೋದು, ಓದೋದು, ಬರೋ ಮಾಡ್ತಾಯಿದ್ದು, ತುಂಬಾ ಚೆನ್ನಾಗಿತ್ತು. ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನಮ್ಮ ಪವನ ಚಿಕ್ಕವನು ಅಂತ ಹೇಳಿದ್ರು, ಅವ್ನು ಯಾವಾಗಲೂ ಅಳೋನು. ಇವಾಗ ನೆನಪು ಮಾಡ್ಕೊತಿದ್ದೀನಿ ಎಡಿಟ್ ಮಾಡುವಾಗ, ಯಾಕೆ ಅಳ್ತಿದ್ದೆ ಅಂತ ಗೊತ್ತಿಲ್ಲ. ಅವ್ನಿಗೆ ಕಾಫಿ ಕುಡಿಯೋ ಹುಚ್ಚು ಅನಿಸುತ್ತೆ. ಅವ್ನು ಚಿಕ್ಕವನಲ್ವ, ಗೊಣ್ಣೆ ಸುರಿತಾ ಇರೋದು ಅವ್ನು ಬಿಡ್ತಾ ಇರಲಿಲ್ಲ. ಅಳ್ತಾನೆ ಅರ್ಧ ಮುಕ್ಕಾಲು ಗಂಟೆ ಆದರೂ ಜಗ್ತಿ ಮೇಲೆ ಕೂತ್ಕೊಂಡು ಅಳೋದೇ ಹೇಳೋದು. ಅಮ್ಮಿಲ್ಲ ಬಾಗ್ಲಾಕ ಹೋಗಿತ್ತೆ ಅಂತನೋ ಅಥವಾ ಕಾಫಿ ಬೇಕು ಅಂತನೋ ಅಳ್ತಾ ಕೂತಿದ್ರು ಅವನು. ನೆಕ್ಸ್ಟ್ ಟೈಮ್ ಹೋದಾಗ ಕೇಳಬೇಕು. ಅವ್ನು ಚಿಕ್ಕವನೆಲ್ಲ ಮರ್ತೋಗಿರುತ್ತೆ, ದೊಡ್ಡಮ್ಮನ ಕೇಳ್ತೀನಿ. ಈಗ ನೋಡಿ ಅವರೆಲ್ಲ ಈಗ ಚೆನ್ನಾಗಿ ಓದಿ ಕೆಲ್ಸಕ್ಕೆ ಸೇರಿಕೊಂಡು ಈಗಲೂ ಒಂದು 1 ಲಕ್ಷ 2 ಲಕ್ಷ ದುಡಿಯೋಂಗಾಗಿದ್ದಾರೆ. ಹಾಗೆ ಚೆನ್ನಾಗಿ ಮನೆ ಕಟ್ಟಿದ್ದಾರೆ, ಕಾರ್ ತಗೊಂಡಿದ್ದಾರೆ. ನೋಡಿದ್ರೇ ಏನೋ ಒಂಥರ ಖುಷಿಯಾಗುತ್ತೆ. ಈಗಲೂ ಅಂದರೆ ಸ್ವಲ್ಪ ಇವಾಗ ಗ್ಯಾಪ್ ಆಗಿದೆ ಅಲ್ವಾ, ಅವರೆಲ್ಲ ಓದೋಕೆ ಒಂದು ಕಡೆ ಹೋದರು, ನಾವೆಲ್ಲ ಒಂದು ಕಡೆ ಸೇರ್ಕೊಂಡ್ವಲ್ಲ. ಈಗ ಸ್ವಲ್ಪ ಗ್ಯಾಪ್ ಆಗಿರುತ್ತಲ್ಲ, ಮುಂಚೆ ಹಂಗಿಲ್ಲ. ಬಟ್ ಅದೇ ಪ್ರೀತಿ ಆ ನೆನಪುಗಳೆಲ್ಲ ಹಾಗೇ ಇದೆ. ಅದನ್ನೇ ಮಾತಾಡ್ಕೊಂಡಿದ್ದು. ಈಗ ನಮ್ಮನೆ ಮುಂದೆ ದೇವಸ್ಥಾನ ಇದೆಯಲ್ಲ, ಕಲ್ಲಿದೆಯಲ್ಲ, ಅಲ್ಲೇ ಆಟಾಡೋದು, ಕಣ್ಣ ಮುಚ್ಚಲ್ಲ ಆಟ, ಚೈನ್ ಕಟ್ಟಾಟ, ಇಡೀ ಆಟ ಚೆನ್ನಾಗಿರ್ತೈತೆ. ಆ ಟೈಮ್ ನೆನೆಸ್ಕೊಂಡ್ರೆ ಈಗಲೂ ಖುಷಿಯಾಗುತ್ತೆ. ನಾನು ಈಗಲೂ ಅಷ್ಟೇ 15 ದಿನಕ್ಕೆ ಒಂದ್ಸರಿನಾದರೂ ಅಷ್ಟೇ ನನ್ನ ಹಳೆ ಫ್ರೆಂಡ್ಸ್ಗಳು, ನಮ್ಮೂರು ಫ್ರೆಂಡ್ಸು, ನಮ್ಮೂರು ಮಕ್ಕಳೆಲ್ಲರೂ ನಾನು ನೆನಪು ಮಾಡ್ಕೊತೀನಿ. ಅವ್ರ ಜೊತೆ ಹೋಗ್ತಿದ್ದೆ, ಬರ್ತಿದ್ದು, ಆಟ ಆಡ್ತಿದ್ದು, ಕಲ್ಮಂಟಿ ಹತ್ರ ಇಡೀ ಆಟ. ಸ್ಕೂಲಿಗೆ ಒಂದು 5-5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬರ್ತಿದ್ದು. ಆವಾಗ ಬಟಾಣಿ ಎಲ್ಲ ತಿನ್ಕೋರು, ತುಂಬ ಚೆನ್ನಾಗಿತ್ತು. ಆ ಟೈಮು, ಆ ಕಾಲ ಎಷ್ಟು ಚೆನ್ನಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ಎಷ್ಟೋ ಸರಿ ನನಗೆ ಕಣ್ಣೀರು ಹಾಕೋ ಮಲಗಿರೋದು ಉಂಟು. ಯಾಕಂದ್ರೆ ಅಂಥ ಒಳ್ಳೆ ದಿನಗಳಿಂದ ಮತ್ತೆ ಬರಲ್ವಲ್ಲ. ಮತ್ತು ನಾನು ಎಷ್ಟೆಲ್ಲ ನೆನಪು ಮಾಡ್ಕೊತೀನಿ, ಅವರೆಲ್ಲ ನನ್ನ ನೆನಪು ಮಾಡ್ಕೊತಾರೋ ಇಲ್ವೋ ಅನ್ನೋದು. ಆ ದಿನಗಳು ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು, ಆ ಖುಷಿಗೆ, ಆ ದುಃಖಕ್ಕೆ ಕಣ್ಣೀರು ಬರ್ತಾಯಿತ್ತು. ಹಾಗೆ ಇಲ್ಲಿ ವೈಟ್ ಶರ್ಟ್ ಹಾಕೊಂಡು ಉಂಟಲ್ಲ, ಅದೇ ಪವನ್ ಅಂತ ಹೇಳ್ಬಿಟ್ಟು. ಪವನು, ಸುಷ್ಮಿತ್ತು, ಸುಮಂತು, ಗುರು ಅಂತ ಹೇಳ್ಬಿಟ್ಟು. ಆ ಗುರು ಹೇಳ್ದೆ ನನಗೆ, ನನ್ನ ಮುಖ ಕಣ್ಣಂಗೆ ಚೆನ್ನಾಗಿ ಫೋಟೋ ತೆಗಿ ಅಂತ, ಅದು ಚೆನ್ನಾಗಿ ವೀಡಿಯೋ ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು. ಅಂದರೂ ಎಂಥದ್ದು ಈ ಚಂದಕ್ಕೆ ಫೋಟೋ ತಗೊಬಿಟ್ಟು ಬಂದಿದ್ದೀನಿ. ಚೆನ್ನಾಗಿ ಮಾತಾಡಿಸ್ತಾರೆ ಮಾತ್ರ ಇವರೆಲ್ಲ. ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಆದರೆ ಇವರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾರೆ ಇಲ್ವೋ ನೋಡ್ಬೇಕು. ನೆಕ್ಸ್ಟ್ ಅವ್ರ ಫೋನೆಲ್ಲ ತೆಗ್ಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಇಲ್ಲಾಂದರೆ ಒಂದೊಂದ್ಸರಿ ನಂಗೆ ಅಂಥದ್ದು ನೋಡೋಕ್ಕೂ ಧೈರ್ಯ ಇರಲ್ಲ. ಒಂದೊಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಬೇಜಾರಾಗುತ್ತೆ. ಏನೋ ಗೊತ್ತಿಲ್ಲದಲ್ಲೇ ಇದ್ದಿದ್ರೆ ಪರವಾಗಿಲ್ಲ, ಏನೋ ಮಾಡ್ಕೊಂಡಿದ್ದಾರೆ ಅನ್ಬೋದಿತ್ತು. ಈಗ ಮಾಡ್ಕೊಂಡಿಲ್ವಲ್ಲ ಅಂತ ಇನ್ನೂ ಬೇಜಾರಾಗ್ಬಿಡುತ್ತೆ ಒಂದೊಂದ್ಸರಿ ನನಗೆ. ಹಾಗಾಗಿ ಸುಮ್ಮನಿರೋದೇ ಬೆಟರು. ಹಾಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದು. ಆದರೆ ನಾವು ಚಿಕ್ಕವರಿದ್ದಾಗ ನಮಗಿಂತ ದೊಡ್ಡವರೆಲ್ಲ ಇದ್ರಲ್ಲ, ಈಗ ಅವರೆಲ್ಲರಿಗೂ ಎಷ್ಟು ವಯಸ್ಸಾಗಿದೆ ಗೊತ್ತಾ, ನೋಡಿದ್ರೇ ಬೇಜಾರಾಗುತ್ತೆ. ಹೇಗೆಲ್ವ ಟೈಮ್ ಅಂತ ಹೇಳ್ಬಿಟ್ಟು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.